ಹೈ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಜಿತ್ ಸತ್ಯಣ್ಣನ ಹತ್ರ ಮಾತಾಡ್ಬೇಕಾದ್ರೆ ಅಷ್ಟರಲ್ಲಿ ಭೂಮಿ ರೂಮಿಗೆ ಬರ್ತಾಳೆ. ಸತ್ಯಣ್ಣ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಜಿತ್ ಕಾಲ್ ಕಟ್ ಮಾಡ್ಬೇಕಾದ್ರೆ ಭೂಮಿ ಹೋಗಿ ಚಾಪೆ ತಗೊಂಡ್ ಬಂದು ಹಾಸ್ಕೊಂಡು ಕೆಳಗಡೆ ಮಲ್ಕೋತಿರ್ತಾಳೆ. ಅಲ್ಲ ಭೂಮಿ, ನೀನ್ ಯಾಕೆ ಈ ರೀತಿ ಕೆಳಗಡೆ ಮಲ್ಕೋತಾ ಇದೀಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಭೂಮಿ ಏನು ಮಾತಾಡದೆ ಅವಳ ಪಾಡ್ಗಳು ಹಾಸ್ಗೆ ಹಾಸ್ಕೋತಿರ್ತಾಳೆ. ಭೂಮಿ, ಏನಾದ್ರೂ ಮಾತಾಡು ಭೂಮಿ. ಓ, ನಾನ್ ಪ್ರಪೋಸ್ ಮಾಡಿದಾಗ ಇನ್ ಮುಂದೆ ನಾನು ನೀನು ಗಂಡ ಹೆಂಡತಿಯಾಗಿರೋಣ ಅಂತ ಹೇಳಿದ್ನಲ್ಲ, ಅದ್ರಿಂದ ನಿನ್ ಮನ್ಸಿಗೆ ಏನಾದ್ರೂ ನೋವಾಯ್ತಾ? ಅಲ್ಲ, ನಾನ್ ನಿನ್ಗೆ ಅವತ್ತೇ ಹೇಳಿದ್ನಲ್ಲ, ಅದನ್ನ ನಾನು ತಮಾಷೆಗೆ ಹೇಳಿದ್ದು ಅಂತ. ಈಗ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಂಡೋಗಿದ್ಯಾ? ಈ ತರ ಅವಾಯ್ಡ್ ಮಾಡೋದ್ರ ಬದಲು ನೀನು ಸಮಾಧಾನವಾಗಿರ್ಬೋದಲ್ವಾ? ಈಗ ಯಾಕೆ ಈ ತರ ಡ್ರಾಮಾ ಮಾಡ್ತಾ ಇದ್ಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ನಾನು ಡ್ರಾಮಾನು ಮಾಡ್ತಿಲ್ಲ, ನಿಮ್ ಹಾಗೆ ತಮಾಷೆನೂ ಮಾಡ್ತಿಲ್ಲ. ನೋಡಿ ಸಾಹೇಬ್ರೆ, ನನಗೆ ಇಲ್ಲೇ ಮಲಗ್ಬೇಕು ಅನ್ನಿಸ್ತು, ನಾನ್ ಇಲ್ಲೇ ಮಲ್ಕೋತೀನಿ. ಹಾಗೆ ನನ್ನನ್ನ ಒಂಟಿಯಾಗಿರೋದಕ್ ಬಿಟ್ಬಿಡಿ ಅಂತ ಹೇಳಿ ಭೂಮಿ ಹೋಗಿ ಮಲ್ಕೋತಾಳೆ. ಅಜಿತ್ ಭೂಮಿನ ನೋಡ್ಕೊಂಡು ಯಾಕೆ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಹಾಗೆ ಕುತ್ಕೊಂಡಿರ್ತಾನೆ. ಈ ಕಡೆ ಅಪ್ಪು ಅಂಜು ರೂಮ್ಗ್ ಬಂದು, ಅಂಜು, ಫೈನಲಿ ನೀನು ನಮ್ಮನೆ ಸೊಸೆ ಆಗ್ತಿದ್ಯಾ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ ನಚ್ಚಿಗೆ ನೀನು ಸೂಪರ್ ಪೇರ್ ಅಂತ ಅಪ್ಪು ಹೇಳ್ಬೇಕಾದ್ರೆ, ಯಾ ಐ ಥಿಂಕ್ ಸೋ ಅಂತ ಹೇಳ್ಕೊಂಡು ಅಂಜು ಸಪ್ಪೆ ಮುಖ ಹಾಕೋತಾಳೆ. ಯಾಕಂಜು, ಏನಾಯ್ತು ಈ ರೀತಿ ಮುಖ ಮಾಡ್ಕೊಂಡಿದ್ಯಾ? ಓ, ದಿಢೀರ್ ಅಂತ ಏನೇನೋ ನಡೆದೋಯ್ತು ಅಂತನಾ? ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ, ಸರಿನಾ ಅಂತ ಅಪ್ಪು ಹೇಳ್ಬೇಕಾದ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ, ಒಳ್ಳೇದಾಗೋ ಹಾಗ್ ಮಾಡೋದು ಕೂಡ ಒಳ್ಳೇದೇ ಅಪ್ಪು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅತ್ತೆ, ನಿಮ್ ಮಾತಲ್ಲಿ ತುಂಬಾನೇ ಅರ್ಥ ಇದೆ, ಆದ್ರೆ ಏನು ಅಂತ ನನ್ಗಿವಾಗ ಅರ್ಥ ಆಗ್ತಿಲ್ಲ. ಎನಿವೇಸ್, ಅಂಜು ಈ ಮನೆ ಸೊಸೆ ಆಗ್ತಿದಾಳಲ್ಲ, ಅಷ್ಟೇ ಖುಷಿ ನನ್ಗೆ ಅಂತ ಹೇಳಿ ಅಪ್ಪು ಅಂಜುನ ಹಗ್ ಮಾಡ್ತಾಳೆ. ಅಷ್ಟ್ರಲ್ಲಿ ನಚ್ಚಿ ಅಲ್ಲಿಗ್ ಬಂದು, ನಾನು ಅಂಜಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾನೆ. ಓಹೋಹೋ, ಅತ್ತೆ, ನಮ್ ಡಾಕ್ಟ್ರು ಅಂಜುಗೆ ಪರ್ಸನಲ್ ಆಗಿ ಚೆಕಪ್ ಮಾಡ್ಬೇಕಂತೆ. ಬನ್ನಿ ಬನ್ನಿ ಅತ್ತೆ, ನಾವ್ ಹೋಗೋಣ. ಅಂಜು, ನಮ್ ಡಾಕ್ಟ್ರು ಕೇಳಿದ ಕ್ವಶನ್ಗಳನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡು, ಬನ್ನಿ ಅತ್ತೆ ನೀವು ಅಂತ ಹೇಳಿ ಅಪ್ಪು ಆಚೆ ಹೋದಾಗ ಓಕೆ ಅಂತ ಹೇಳಿ ದೇವಯಾನಿ ಹೋಗ್ಬೇಕಾದ್ರೆ, ಎಲ್ಲಿ ಇವಳು ಉಲ್ಟಾ ಸೀದಾ ಮಾತಾಡ್ಬಿಡ್ತಾಳೋ ಅಂತ ಭಯದಿಂದ ಮತ್ತೆ ವಾಪಸ್ ಬಂದು, ನಚ್ಚಿ, ಇಬ್ರೂ ಟೈಮ್ ತಗೊಂಡು ನಿಧಾನವಾಗಿ ಮಾತಾಡಿ ಅಂತ ನಚ್ಚಿ ಹತ್ರ ಹೇಳಿ ಅಂಜುಗೆ ಸರಿಯಾಗಿ ನೋಡ್ಕೊಂಡ್ ಮಾತಾಡು ಅಂತ ಕಣ್ಣಿನ ಸನ್ನೆ ಮಾಡಿ ದೇವಯಾನಿ ರೂಮಿಂದ ಆಚೆ ಹೋಗ್ತಾಳೆ. ನಚ್ಚಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ಬೇಕಾದ್ರೆ ದೇವಯಾನಿ ಬಾಗ್ಲಲ್ಲಿ ನಿಂತ್ಕೊಂಡು ಇವ್ರು ಏನ್ ಮಾತಾಡ್ಬೋದು ಅನ್ನೋದನ್ನ ಕೇಳಿಸ್ಕೊತಿರ್ತಾಳೆ. ಎಲ್ಲ ಅರ್ಜೆಂಟ್ ಆಗಿ ಏನೇನೋ ನಡೆದೋಯ್ತು. ನನ್ ಲೈಫಲ್ಲಿ ಈ ತರದ್ದೊಂದು ಈವೆಂಟ್ ಬರುತ್ತೆ ಅಂತ ನಾನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ದಿಸ್. ಹಾಗಂತ ನನ್ಗೆ ನಿನ್ ಮೇಲೆ ಯಾವ್ದೇ ರೀತಿ ನೆಗೆಟಿವ್ ಒಪಿನಿಯನ್ ಇದೆ ಅಂತ ಅಲ್ಲ. ಅಂಡ್ ಹಾನೆಸ್ಟ್ಲಿ, ನೀನ್ ಬ್ರೋನ ಲವ್ ಮಾಡಿದ್ದು ನನ್ಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನನ್ ಲೈಫಲ್ಲಿ ಕೂಡ ನನ್ ಫಸ್ಟ್ ಲೈಫ್ ಫೇಲ್ಯೂರ್ ಆಗಿತ್ತು. ಎನಿವೇ, ಐ ಆಮ್ ನಾಟ್ ಎ ನ್ಯಾರೋ ಮೈಂಡೆಡ್ ಪರ್ಸನ್. ನೀನೇನು ಅಂತ ನನಗ್ ಗೊತ್ತು, ನಾನೇನು ಅಂತ ನಿನಗ್ ಗೊತ್ತು. ಆದ್ರೂ ಇದ್ರಲ್ಲಿ ನಿನ್ ಒಪಿನಿಯನ್ ಏನು ಅಂತ ಐ ವಾಂಟೆಡ್ ಟು ನೋ ಅಂತ ನಚ್ಚಿ ಹೇಳಿದಾಗ, ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಮಿ ನಚ್ಚಿ. ನಾನು ಅಷ್ಟೇ ಸಖತ್ ಕನ್ಫ್ಯೂಸ್ ಆಗಿದ್ದೆ, ತುಂಬಾ ಟೆನ್ಷನ್ ಅಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂತ ಅಂಜು ಹೇಳ್ತಾಳೆ. ನಾನು ಈ ಕ್ಷಣಕ್ಕೆ ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿರೋದಕ್ಕೆ ಕಾರಣ ನಮ್ ಫ್ಯಾಮಿಲಿ. ನಿಜವಾಗ್ಲೂ ನಾನು ಒಪ್ಕೊಂಡಿರೋದೇ ಅವ್ರ ಕಾರಣಕ್ಕೆ. ನೀನು ಇದೇ ಕಾರಣಕ್ಕೆ ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿರೋದು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಅದು ಯಾವ್ದೇ ಕಾರಣಕ್ಕೂ ಬಲವಂತವಾಗಿರ್ಬಾರ್ದು. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಧಾರಾಳವಾಗಿ ನನ್ನ ಹತ್ರ ಹೇಳು ಅಂತ ನಚ್ಚಿ ಕೇಳ್ಬೇಕಾದ್ರೆ, ಇದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ನಾನೇ ಇಡೀ ಮನೆಯವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ದೇವಯಾನಿ ಅಂಜುನ ಕೈ ಸನ್ನೆ ಮಾಡಿ ಕರೆದು, ದಯವಿಟ್ಟು ಆ ರೀತಿ ಹೇಳ್ಬೇಡ ಅಂತ ಹೇಳ್ತಿರ್ತಾಳೆ. ನತ್ತಿ, ನೀನು ನನ್ನ ಒಪಿನಿಯನ್ ತಗೊಳಕ್ಕೆ ಅಂತ ಬಂದಿಯಲ್ಲ, ಅದು ನಂಗೆ ಇಷ್ಟ ಆಯ್ತು. ಎಂಗೇಜ್ಮೆಂಟ್ ಮುಂಚೆನೆ ನೀನ್ ನನ್ ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದ್ಯಾ. ಯು ಆರ್ ಎ ಜೆಂಟಲ್ ಮ್ಯಾನ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲಿವರೆಗೂ ನೀನೆನ್ನ ಕಸಿನ್ ಆಗಿ ನೋಡಿದೀನಿ, ಬಟ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಮನೆಯವ್ರ ನಿರ್ಧಾರನೇ ಕರೆಕ್ಟ್ ಅಂತ ನನ್ಗನ್ನಿಸ್ತಾ ಇದೆ. ನೀನೆನ್ನ ಬೇಡ ಅಂತ ಹೇಳೋದಕ್ಕೆ ಒಂದು ರೀಸನ್ ಕೂಡ ಇಲ್ಲ ನಚ್ಚಿ ಅಂತ ಅಂಜು ಹೇಳ್ಬೇಕಾದ್ರೆ, ಓಕೆ, ನನ್ಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಐ ಹೋಪ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಅಂತ ನಚ್ಚಿ ಹೇಳಿದಾಗ, ಯಾ ಐ ಥಿಂಕ್ ಸೊ, ವಿ ಜಸ್ಟ್ ಥಿಂಕ್ ಜಸ್ಟ್ ಫಾರ್ ಬೆಸ್ಟ್ ಅಂತ ಅಂಜು ಹೇಳಿದಾಗ ಗುಡ್ ನೈಟ್ ಅಂತ ಹೇಳಿ ನಚ್ಚಿ ರೂಮಿಂದ ಆಚೆ ಹೋಗ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ದೇವಯಾನಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ಅವಳು ರೂಮಿಗೆ ಬಂದು, ಅಂಜು, ಸೂಪರ್ ಮಗಳೇ, ನಕ್ಕಿ ನಿನ್ ಮಾತ್ ಕೇಳಿ ತುಂಬಾ ಖುಷಿ ಆಗ್ಬಿಟ್ಟಿದಾನೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಮಾಮ್, ಅದನ್ನ ನೋಡಿ ನಾವಿಬ್ರು ಮೈ ಮರಿಬಾರ್ದು ಅಂತ ಅಂಜು ಹೇಳ್ಬೇಕಾದ್ರೆ, ಎಕ್ಸಾಕ್ಟ್ಲಿ ಬೇಬಿ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ ದೇವಯಾನಿ ಅಂಜುನ ಹಗ್ ಮಾಡ್ತಾಳೆ. ಈ ಕಡೆ ಅಜಿತ್ ಭೂಮಿನ ನೋಡ್ತಾ, ಯಾಕೆ ಇವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ, ಇಲ್ಲೇ ಮಲ್ಕೊಂಡ್ರೆ ಏನಾಗುತ್ತೆ ಇವಳಿಗೆ, ನನಗೆ ನೀನ್ ಈ ರೀತಿ ಕೆಳಗಡೆ ಮಲ್ಕೊಂಡಿರೋದನ್ನ ನೋಡೋದಕ್ಕಾಗೋದಿಲ್ಲ ಭೂಮಿ. ಮದ್ವೆ ಆಗಿದ್ ಬಂದ್ ಹೊಸ್ತ್ರಲ್ಲಿ ನಾನೇ ನಿನ್ಗೆ ಹಾಸಿಗೆ ದಿಂಬು ಕೊಟ್ಟು ಈ ತರ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಹೇಳಿದ್ದೆ. ಪಾಪ ನೀನು ಇವಾಗ್ಲೂ ಅದೇ ರೀತಿ ಮಲಗ್ತಾ ಇದ್ಯಾ. ಹಾಗಾದ್ರೆ
ನಮ್ಮಿಬ್ರ ಜೀವನ ಮತ್ತೆ ಅಲ್ಲಿಗೆ ಬಂದ್ ನಿಲ್ತಾ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಾ ಭೂಮಿಗೆ ಬೆಡ್ಶೀಟ್ ನ ಕರೆಕ್ಟ್ ಆಗಿ ಹೊದಿಸ್ತಾನೆ. ಆದ್ರೂ ಭೂಮಿ ಚಳಿ ಅಂತ ಒದ್ದಾಡ್ತಿರ್ತಾಳೆ. ಅದನ್ನ ನೋಡಿ ಅಜಿತ್ಗೆ ಬೇಜಾರಾಗತ್ತೆ. ಅವಾಗ ಅಜಿತ್ ಭೂಮಿನ ಎಬ್ಸಿ ಬೆಡ್ ಮೇಲೆ ಮಲ್ಕೋ ಅಂತ ಹೇಳ್ತಾನೆ. ನಾನ್ ಇಲ್ಲೇ ಮಲ್ಕೋತೀನಿ ಸಾಹೇಬ್ರೆ, ಪರವಾಗಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಭೂಮಿ ಚಳಿಗೆ ನಡಕ್ತಾ ಇದ್ಯಾ, ಹೋಗ್ ಮೇಲ್ ಮಲ್ಕೋ ಅಂತ ಅಜಿತ್ ಹೇಳ್ದಾಗ, ಇಲ್ಲ ಸಾಹೇಬ್ರೆ ನಾನ್ ಬೇಡ ಅಂತ ಹೇಳದ್ನಲ್ಲ, ನಾನ್ ಇಲ್ಲೇ ಮಲ್ಕೋತೀನಿ ಅಂತ ಭೂಮಿ ಹೇಳಿ ನೀವ್ ಹೋಗ್ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಇವಳು ಈ ರೀತಿ ಹೇಳಿದ್ರೆ ಕೇಳೋದಿಲ್ಲ ಅಂತ ಭೂಮಿನ ತಾನೇ ಎತ್ಕೊಂಡೋಗಿ ಮಲ್ಗ್ಸೋದಿಕ್ಕೆ ನೋಡ್ತಾನೆ. ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ, ಬಿಡಿ ನನ್ನ ಕೆಳಗಡೆ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಅವಳನ್ನ ಕೆಳಗಡೆಗ್ ಬಿಡ್ತಾನೆ. ಏನ್ ಅನ್ಕೊಂಡಿದೀರಾ ಸಾಹೇಬ್ರೆ ನೀವು, ನನಗ್ ಬೇಕಾದ್ರೆ ನಾನೇ ಹೋಗಿ ಮಂಚದ ಮೇಲೆ ಮಲ್ಕೋತೀನಿ, ನೀವ್ ಯಾಕೆ ಸಾಹೇಬ್ರೆ ನನ್ನ ಎತ್ಕೋಬೇಕು ಅಂತ ಎಲ್ಲ ಭೂಮಿ ಮಾತಾಡ್ಬೇಕಾದ್ರೆ, ಸಾಕು ಸುಮ್ನೆ ಇರು, ಬಾಯಿ ಮುಚ್ಕೊಂಡ್ ಬೆಡ್ ಮೇಲೆ ಮಲ್ಕೋಬೇಕಷ್ಟೇ. ನೀನಿನ್ನ ಬಲವಂತವಾಗಿ ಎತ್ಕೊಂಡೋಗಿ ಬೆಡ್ ಮೇಲೆ ಮಲ್ಗಿಸ್ಬೇಕು ಅಂತ ಅನ್ಕೊಂಡಿದ್ದು ನೀನು ಚಳಿಲಿ ಒದ್ದಾಡ್ತಿದ್ಯಾ ಅಂತ ಅರ್ಥ ಆಯ್ತಾ. ಸುಮ್ನೆ ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನೇ ನಿನ್ನೆ ಎತ್ಕೊಂಡೋಗಿ ಅಲ್ಲಿ ಬಿಸಾಕ್ತೀನಿ ಅಂತ ಅಜಿತ್ ರೇಗಾಡ್ತಾನೆ. ಆಗ ಭೂಮಿ ಅಜಿತನ್ನ ನೋಡ್ತಾ ಕೋಪ ಮಾಡ್ಕೊಂಡು ಹೋಗಿ ಬೆಡ್ ಮೇಲೆ ಮಲ್ಕೋತಾಳೆ. ಹಾಗೆ ಭೂಮಿನೇ ನೋಡ್ತಾ ಅಜಿತ್ ಕುತ್ಕೊಂಡಿರ್ತಾನೆ. ಈ ಕಡೆ ಎಲ್ರು ಅಂಜು ಮತ್ತೆ ನಚ್ಚಿ ಎಂಗೇಜ್ಮೆಂಟ್ಗೆ ಅಂತ ದೇವಸ್ಥಾನಕ್ಕೆ ಬರ್ತಾರೆ. ಅದೇ ದೇವಸ್ಥಾನದಲ್ಲಿ ಶಾರದಾ ಅವರು ಒಂದ್ ಮೂಲೆಯಲ್ಲಿ ಕುತ್ಕೊಂಡಿರ್ತಾರೆ. ಆಗ ಅಲ್ಲಿನ ಪೂಜಾರಿ ಬಂದು ಶಾರದಿಂಗೆ ಪ್ರಸಾದನ ಕೊಡ್ತಾರೆ. ತುಂಬಾ ಹಸ್ಕೊಂಡಿದ್ ಶಾರದಾ ಅವರು ಆ ಪ್ರಸಾದನ ತಗೊಂಡು ತಿಂತಾ ಇರ್ತಾರೆ. ಪಾಪ ಅನಾಥೆ ಇರ್ಬೇಕು, ಬುದ್ಧಿ ಸ್ವಲ್ಪ ಮಂದ ಅನ್ಸುತ್ತೆ ಅಂತ ಹೇಳ್ತಾ ಆ ಅರ್ಚಕ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸತ್ಯಣ್ಣ ದೇವರ ಮನೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಅಂತ ಅವ್ರೆಲ್ರ ಮೇಲೂ ಹೂವನ್ನ ಎರಚಿ ಹೇಳ್ತಿರ್ತಾರೆ. ನೋಡಿ, ಇಲ್ಲಿ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ಯಾರು ಬೀಗ್ರು ನೆಂಟ್ರು ಅಂತ ಯಾರು ಇಲ್ಲ. ಈಗ ನಿಮ್ಮ ಮನೆಯ ಸದಸ್ಯ ನಾನು ಒಬ್ನೇ ಇದೀನಿ. ನಾನ್ ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಸತ್ಯ. ಸಂಗೀತಮ್ಮ ನೀವ್ ಹೇಳಿದ್ದನ್ನೆಲ್ಲ ಮಾಡಿದೀನಿ, ಅಜ್ಜಿ ನೀವ್ ಹೇಳಿದ್ದನ್ನು ಮಾಡಿದೀನಿ, ಶ್ರವಣ್ ಅವರೇ ನೀವ್ ಹೇಳಿದ್ದನ್ನೆಲ್ಲ ತಂದಿಟ್ಟಿದೀನಿ. ಆಹಾ, ಪ್ಯಾಂಟು ಶರ್ಟ್ ಹಾಕೊಂಡು ನಮ್ ಹುಡ್ಗ ಎಷ್ಟು ಚಂದಾಗಿ ರೆಡಿ ಆಗಿದಾನೆ. ಆಹಾ ಅಂಜನಾ, ನೀನು ಅಷ್ಟೇ ತುಂಬಾ ಚಂದಾಗಿ ತಯಾರಾಗಿದಿ ನೋಡಿ. ನೀವೆಲ್ಲ ಸೇರ್ಕೊಂಡು ನಮ್ ಹುಡ್ಗ ಹುಡ್ಗಿಗೆ ರೆಡಿ ಮಾಡಿ ಅವ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ನೀವಿಬ್ರು ತಟ್ಟೆಗಳನ್ನ ಬದಲಾಯಿಸ್ಕೊಂಡ್ಬಿಟ್ರೆ ಎಂಗೇಜ್ಮೆಂಟ್ ಮುಗಿಯತ್ತೆ. ಅಲ್ಲಿಗೆ ನಮ್ ನಚ್ಚಿ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳ್ದಂಗೆ. ಇಲ್ಲೇ ಕತೆ ಹಿಂಗೆ ಕೇಳ್ತಾ ಕುತ್ಕೋತೀರಾ ಅಥವಾ ಒಳಗಡೆ ಬರ್ತೀರಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣನ್ ಮಾತ್ ಕೇಳಿ ಎಲ್ರು ನಗ್ನಗ್ತಾ ದೇವಸ್ಥಾನದೊಳಗಡೆ ಹೋಗ್ತಾರೆ. ಈ ಕಡೆ ಅರ್ಚಕರು ಶಾರದನ್ ಹತ್ರ ಮಾತಾಡ್ತಿರ್ತಾರೆ. ಬೆಳಗಿನ ಜಾವನೆ ದೇವಸ್ಥಾನಕ್ ಬಂದಿದ್ದೀರಾ, ಬಂದವರು ಪೂಜೆನೂ ಮಾಡಿಸ್ಲಿಲ್ಲ, ಒಂಟಿ ಹೆಣ್ ಬೇರೆ, ನೋಡೋದಿಕ್ಕೆ ಒಳ್ಳೆ ಮನೆತನದ ಹೆಣ್ಮಕ್ಳ ತರ ಕಾಣಿಸ್ತೀರಾ, ಒಂದೇ ಒಂದ್ ಮಾತು ಆಡ್ತಿಲ್ಲ, ನೀವ್ ಯಾರಮ್ಮ, ಎಲ್ಲಿಂದ ಬಂದ್ರಿ, ಅಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಪೂಜೆ ಸಾಮಾನ್ ತಗೊಂಡ್ ಬರೋ ಗಾಡಿಲಿ ಹತ್ಕೊಂಡ್ ಬರೋಂಥದ್ದು ನಿಮ್ಗೇನಾಗಿತ್ತು ಅಂತ ಕಷ್ಟ, ಹೋಗ್ಲಿ ನಿಮ್ ಊರ್ ಯಾವ್ದು ಅಂತ ಹೇಳ್ತೀರಾ, ನಿಮ್ಗೆ ಅಂತ ನಿಮ್ಮವ್ರು ಯಾರು ಇಲ್ವಾ, ನೋಡಿಮ್ಮ ಈ ಪ್ರಸಾದ ತಿನ್ನಿ, ನೀವು ಇಲ್ಲಿರೋವರೆಗೂ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡಿರ್ಬೋದು ಅಂತ ಅರ್ಚಕರು ಹೇಳ್ಬೇಕಾದ್ರೆ ಅದಕ್ಕೆ ಶಾರದಾ ಅವರು ಹೂ ಅಂತ ತಲೆ ಆಡಿಸ್ತಾರೆ. ನಿಮ್ಗೆ ಇಲ್ಲಿ ಯಾವ ತೊಂದ್ರೆನೂ ಆಗೋದಿಲ್ಲ, ಯಾವ ಅಡ್ಡಿ ಅಂತಕ್ಕನೂ ಇಲ್ಲ, ಆರಾಮಾಗಿರ್ಬೋದು ಅಂತ ಹೇಳಿ ಅರ್ಚಕರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ದೇವ್ರ ಮುಂದೆ ನಿಂತ್ಕೊಂಡು ದೇವಯಾನಿ ಬೇಡ್ಕೊತಿರ್ತಾಳೆ, ಭಗವಂತ ಯಾವ ಅಡ್ಡಿ ಆತಂಕನೂ ಇಲ್ದೆ ಈ ಎಂಗೇಜ್ಮೆಂಟ್ ಸುಸೂತ್ರವಾಗಿ ನಡೆಯೋ ರೀತಿ ನೀನ್ ನೋಡ್ಕೊಳಪ್ಪ ಅಂತ ಕೇಳ್ಕೋಬೇಕಾದ್ರೆ, ದೇವ್ರೆ ನನ್ ಮಗ ಇಷ್ಟಪಟ್ಟು ಮದ್ವೆಗೆ ಒಪ್ಕೊಂಡಿದಾನೋ ಅಥವಾ ಕುಟುಂಬದವ್ರಿಗೋಸ್ಕರ ಮದ್ವೆಗೆ ಒಪ್ಕೊಂಡಿದಾನೋ ಗೊತ್ತಿಲ್ಲ, ಒಟ್ನಲ್ಲಿ ನನ್ ಮಗ ಚೆನ್ನಾಗಿರ್ಬೇಕು, ಅವನ್ ಜೀವನ ಚೆನ್ನಾಗಿರ್ಬೇಕು ಅಂತ ಸಂಗೀತ ಅವ್ರು ಮನ್ಸಲ್ಲೇ ಅನ್ಕೋತಿರ್ತಾರೆ. ಈ ಕಡೆ ಅಪ್ಪು ನಾನು ಅಂಜನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಮೊಬೈಲ್ಗೆ ಅಲ್ಲಿನ ಇನ್ಸ್ಪೆಕ್ಟರ್ ಒಂದು ವಿಡಿಯೋನ ಕಳಿಸ್ತಾರೆ. ಆ ವಿಡಿಯೋನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ಅದೇನಂದ್ರೆ ಶಾರದಾ ಅವರು ಕಳಸದಿಂದ ಬರ್ಬೇಕಾದ್ರೆ ಅಜಿತ್ ಗಾಡಿಲೇ ಕುತ್ಕೊಂಡ್ ಬಂದಿರೋದು ಆ CCTVಲಿ ರೆಕಾರ್ಡ್ ಆಗಿರತ್ತೆ. ತನಗೆ ಗೊತ್ತಿಲ್ದಂಗೆ ಶಾರದತ್ತೆ ತನ್ ಗಾಡಿಲ್ ಬಂದಿರೋದನ್ನ ನೋಡಿ ಅಜಿತ್ ಶಾಕ್ ಆಗಿರ್ತಾನೆ. ಸಾಹೇಬ್ರೆ ಏನಾಯ್ತು, ಯಾಕೆ ಇಷ್ಟೊಂದ್ ಗಾಬರಿಯಿಂದ ಇದ್ದೀರಾ ಅಂತ ಭೂಮಿ ಕೇಳಿದಾಗ ಅಜಿತ್ ಆ ವಿಡಿಯೋನ ಭೂಮಿಗೆ ತೋರಿಸ್ತಾನೆ. ಆಗ ಭೂಮಿ ಏನಿರ್ಬೋದು ಅಂತ ನೋಡ್ತಿದ್ದಾಳಲ್ಲ ಅಂತ ಮನೆಯವರೆಲ್ರು ಆ ವಿಡಿಯೋನ ತಗೊಂಡ್ ನೋಡ್ದಾಗ ದೇವಯಾನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋಗುತ್ತೆ. ಅಯ್ಯೋ ದೇವ್ರೆ, ಏನೋ ಇದು ಅಜಿತ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಇದೆಲ್ಲ ಹೇಗ್ ಸಾಹೇಬ್ರೆ ಸಾಧ್ಯ ಅಂತ ಭೂಮಿ ಕೇಳಿದಾಗ ನನಗೂ ಅದೇ ಅರ್ಥ ಆಗ್ತಿಲ್ಲ. ಅಲ್ಲ, ನಮಗ್ ಗೊತ್ತಿಲ್ದಿರೋ ಹಾಗೆ ನಮ್ ಕಾರಲ್ಲೇ ಇದ್ದಿದ್ದು ಅಂದ್ರೆ ಏನ್ ಅರ್ಥ, ಅವ್ರು ನಮ್ ಜೊತೆನೆ ಮನೆ ತನಕ ಬಂದಿದ್ದಾರೆ ಅಂತ ಆಯ್ತು, ಮನೆ ತನಕ ಬಂದ್ಮೇಲೆ ನಮಗ್ ಕಾಣಿಸ್ಲೇ ಇಲ್ವಲ್ಲ ಅಂತ ಅಜಿತ್ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ರಾಮನಾರಾಯಣ್ ಅಲ್ಲಿಗ್ ಬರ್ತಾರೆ. ಶ್ರವಣ್ ಅಜಿತ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಶ್ರವಣ್ ಅವರು ಆ ವಿಡಿಯೋನ ತೋರಿಸ್ತಾರೆ. ಇಲ್ ನೋಡಿ ಬಾವ, ಶಾರದಾ ನಮ್ ಹತ್ರನೇ ಇದ್ರು ನಮಗ್ ಮಾತ್ರ ಸಿಗ್ತಾ ಇಲ್ಲ, ಈ ವಿಷಯದಲ್ಲಿ ದೇವ್ರು ನನ್ಗೆ ಯಾಕಿಷ್ಟೊಂದು ಅನ್ಯಾಯ ಮಾಡ್ತಿದಾನೋ ನನಗಂತೂ ಅರ್ಥ ಆಗ್ತಿಲ್ಲ ಬಾವ ಅಂತ ಹೇಳ್ಕೊಂಡು ಶ್ರವಣ್ ಅವರು ಬೇಜಾರ್ ಮಾಡ್ಕೋತಾರೆ. ಶ್ರವಣ ಸಮಾಧಾನ ಮಾಡ್ಕೊಳ್ಳೋ ಅಂತ ರಾಮಣ್ಣ ಹೇಳ್ಬೇಕಾದ್ರೆ, ಮಾವ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಅಟ್ಲೀಸ್ಟ್ ಅತ್ತೆ ಇಲ್ಲಿಗ್ ಬಂದಿದ್ದಾರೆ ಅಂತ ನಮಗ್ ಗೊತ್ತಾಯ್ತಲ್ಲ, CCTV ಫುಟೇಜ್ ಚೆಕ್ ಮಾಡಿದ್ರೆ
ಅತ್ತೆ ಯಾವ ಕಡೆ ಹೋಗಿದಾರೆ ಗೊತ್ತಾಗತ್ತೆ. ಆಮೇಲೆ ಅತ್ತೆನ ಹುಡ್ಕೋದು ಈಸಿ ಆಗತ್ತೆ ಮಾವ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿ ಶಾಕ್ ಆಗ್ತಾಳೆ. ಎಲ್ಲಿ ಇವ್ರ ಕೈಗೆ ಮತ್ತೆ ಶಾರದಾ ಸಿಕ್ಕಾಕತಾಳೋ ಅಂತ ದೇವಯಾನಿ ಒದ್ದಾಡ್ತಿರ್ತಾಳೆ. ಸದ್ಯ ದೇವ್ರ ದಯದಿಂದ ಶಾರದಮ್ಮ ಅವ್ರಿಗೇನೂ ಆಗಿಲ್ವಲ್ಲ, ಅದೇ ಖುಷಿ ಪಡೋಂತ ವಿಷಯ ಅಂತ ಪಲ್ಲವಿ ಅಕ್ಕ ಹೇಳ್ಬೇಕಾದ್ರೆ ಅಜಿತ್ ಶಾರದಾ ಬೇರೆಯವ್ರ ಕೈಗೆ ಸಿಗೋಕ್ಕೂ ಮುಂಚೆ ನಾವ್ ಅವಳನ್ನ ಹುಡುಕ್ಬೇಕು ಅಂತ ಶ್ರವಣ್ ಹೇಳ್ತಿರ್ತಾನೆ. ಮಾವ, ನಚ್ಚಿ ಮತ್ತೆ ಅಂಜನಾ ಎಂಗೇಜ್ಮೆಂಟ್ ಮುಗೀತು ಅಂದ್ರೆ ಈ ಕೆಲ್ಸ ನೋಡ್ಬೋದು ಅನ್ಸತ್ತೆ. ನಮ್ಗೆ ಕಳಸದಿಂದ ಶಾರದತ್ತೆ ಯಾವ ಕಡೆ ಹೋಗಿದಾರೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ಗೊತ್ತಾಯ್ತಲ್ಲ, ಮನೇಲೇ ಹಿಡ್ದಿದಾರೆ ಅಂದ್ರೆ ಇಲ್ಲೇ ಸುತ್ತಮುತ್ತ ಎಲ್ಲೋ ಇರ್ತಾರಪ್ಪ. ಮಂಡ್ಯದಲ್ಲೇ ಇದಾರೆ ಅಂದ್ರೆ ಶಾರದತ್ತೆನ ಹುಡ್ಕೋದು ಅಷ್ಟು ಕಷ್ಟ ಆಗೋದಿಲ್ಲ. ನಾನು ಮಂಡ್ಯ ಸ್ಟೇಷನ್ಗೆ ಕಂಪ್ಲೀಟ್ ಇನ್ಫಾರ್ಮ್ ಮಾಡ್ತೀನಿ. ಶಾರದತ್ತೆನ ಹುಡ್ಕೋ ಜವಾಬ್ದಾರಿ ನಂದು ಅಂತ ಅಜಿತ್ ಹೇಳ್ಬೇಕಾದ್ರೆ ದೇವಯಾನಿ ಈ ವಿಷಯನ ಭದ್ರನ್ ತಿಳಿಸ್ಬೇಕು ಅಂತ ಇವ್ರೆಲ್ರೂ ಕಣ್ ತಪ್ಸಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಭದ್ರನ್ಗೆ ಕಾಲ್ ಮಾಡಿ, ನೋಡು ಭದ್ರ, ಹೇಳೋದನ್ನ ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊ. ಶಾರದಾ ಮಂಡ್ಯಕ್ ಬಂದಿದ್ದಾಳೆ, ಇಲ್ಲೇ ಎಲ್ಲೋ ಇರ್ತಾಳೆ. ಒಂದ್ ರಾತ್ರಿ ಒಳಗಡೆ ಅವಳನ್ನ ಹುಡುಕ್ಸು ಅಂತ ಹೇಳಿ ದೇವಯಾನಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಭದ್ರ ತನ್ ಚೇಲಾಗಳ ಹತ್ರ ಮಾತಾಡ್ತಿರ್ತಾನೆ. ಎಂತ ಮಾಯಾವಿ ಹೆಂಗ್ಸಿರ್ಬೇಡ ಇವಳು, ಎಲ್ಲಾ ಕಡೆನೂ ಓಡಾಡ್ತಾಳೆ ಅಮ್ಮ, ಕೈಗ್ ಮಾತ್ರ ಸಿಗೋದಿಲ್ಲ. ಏಯ್, ಹಾರಾಡ್ತಿರೋ ಹಕ್ಕಿನ ಹಿಡಿದು ಗೂಡ್ಗಾಕ್ಬೇಕು, ಬನ್ರೋ ಅಂತ ಹೇಳಿ ಅವ್ನ್ ಚೇಲಾಗಳನ್ನ ಕರ್ಕೊಂಡು ಭದ್ರ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ದೇವಸ್ಥಾನದಲ್ಲಿ ಶಾರದನ್ ವಿಷಯ ತಿಳಿದ್ಮೇಲೆ ಎಲ್ರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಜಿತ್ ಹೇಳ್ತಾರ, ನಿಜ, ತಂದೆ ಸ್ಥಾನದಲ್ಲಿ ನಿಂತು ಮೊದ್ಲು ಅಂಜನಾ ಎಂಗೇಜ್ಮೆಂಟ್ ನ ಮುಗಿಸ್ಬೇಕು, ಆಮೇಲೆ ಶಾರದನ ಹುಡುಕಿದ್ರಾಯ್ತು. ದೇವ್ರೆ, ನಾನ್ ಶಾರದಂಗೆ ಏನೂ ಆಗದೆ ಇರ್ಲಪ್ಪ ಅಂತ ಶ್ರವಣ್ ಅವರು ಮನ್ಸಲ್ಲೇ ದೇವ್ರ ಹತ್ರ ಕೇಳ್ಕೊತಿರ್ತಾರೆ. ಈ ಕಡೆ ಅಶ್ವಿನಿ ತನಗ್ ಗೊತ್ತಿರೋ ಜಾಗದಲ್ಲೆಲ್ಲ ಶಾರದನ್ನ ಹುಡ್ಕೋದಿಕ್ಕೆ ನೋಡ್ತಿರ್ತಾಳೆ. ಈ ಹೆಂಗ್ಸು ಮಂಡ್ಯ ಬಿಟ್ಟು ಹೋಗೋದ್ರೊಳಗಡೆ ನಾನು ಅವಳನ್ನ ಹಿಡಿಲೇಬೇಕು. ಆದ್ರೆ ಒಂದ್ ವೇಳೆ ಅಜಿತ್ಗೆ ಈಗ ಏನಾದ್ರೂ ಸಿಕ್ಕಿ ಮನೆಗ್ ಹೋಗ್ಬಿಟ್ರೆ? ಇಲ್ಲ, ಹಾಗೇನಾದ್ರೂ ಆಗಿದ್ರೆ ದೇವಿಯಾನಿ ಖಂಡಿತ ಕಾಲ್ ಮಾಡಿರೋಳು. ನನ್ಗೆ ಹೆದರ್ಕೊಂಡು ಆ ಶಾರದಾ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ, ಹುಡುಕ್ಲೇಬೇಕು ಅವಳನ್ನ ಅಂತ ಹೇಳ್ತಾ ಅಶ್ವಿನಿ ಹುಡುಕ್ಬೇಕಾದ್ರೆ ಈ ಕಡೆ ಭದ್ರ ಅವ್ನ್ ಚೇಲಗಳ ಜೊತೆ ನಿಂತ್ಕೊಂಡು ಹಣ್ಣ ತಿಂತಿರ್ತಾನೆ. ಅಲ್ಲ, ಈ ದೇವಿಯಾನಿ ಮೇಡಮ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಮಂಡ್ಯದಲ್ಲಿ ಇರ್ಬೋದು ಅಂದ್ರೇನು, ಬೆಂಗಳೂರಲ್ಲಿ ಬೇಕಾದ್ರೂ ಇರ್ಬೋದು, ಮಂಗ್ಳೂರಲ್ಲಿ ಬೇಕಾದ್ರೂ ಇರ್ಬೋದು. ಹಾಯ್, ಮೊದ್ಲೇ ಅದು ಮೆಂಟ್ಲು, ಎಲ್ಲಂದ್ರಲ್ಲಿ ತಿರುಗ್ತಾ ಇರ್ತಾಳೆ. ಅವಳನ್ನ ಹುಡುಕಿ 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 ನಾನ್ ಮೆಂಟ್ಲಾಗ್ಬಿಟ್ಟಿದೀನಿ ಅಂತ ಹೇಳ್ಬೇಕಾದ್ರೆ ಅವ್ರಿರೋ ಜಾಗಕ್ಕೇನೆ ಅಶ್ವಿನಿ ಬಂದು ಅಲ್ಲಿ ಕುತ್ಕೊಂಡಿರೋ ಭಿಕ್ಷುಕರನ್ನೆಲ್ಲ ಕೇಳ್ತಿರ್ತಾಳೆ. ಈ ಹೆಂಗ್ಸನ್ನೆಲ್ಲಾದ್ರೂ ನೋಡಿದೀರಾ ಅಂತ. ಯಾರೋ ಒಬ್ರು ಪೊಲೀಸ್ ಅವರು ಕೇಳ್ಕೊಂಬಂದಿರೋ ಕಣಮ್ಮ ಅಂತ ಆ ಭಿಕ್ಷುಕದವರು ಹೇಳ್ತಿರ್ತಾರೆ. ಎಲ್ಲಿ ಅವರು ಅಂತ ಅಶ್ವಿನಿ ಕೇಳಿದಾಗ ಇವ್ರು ನಿಮ್ಗೆ ಏನಾಗ್ಬೇಕು ಅಂತ ಆ ಭಿಕ್ಷುಕಿ ಕೇಳ್ತಾಳೆ. ಆಗ ಅಶ್ವಿನಿ ಏನೂ ಇಲ್ಲ ಅಂತ ಹೋಗ್ಬೇಕಾದ್ರೆ ಅದೇ ಟೈಮ್ಗೆ ಭದ್ರ ಶಾರದಿನ್ ಫೋಟೋನ ಅದೇ ಭಿಕ್ಷುಕರಿಗೆ ತೋರ್ಸೋದಕ್ಕೆ ಬರ್ತಾನೆ. ಅದನ್ನ ವಾಯ್ಸ್ ಕೇಳಿ ಅಶ್ವಿನಿ ಭದ್ರ ಅಲ್ವಾ ಅಂತ ಹಿಂದೆ ತಿರುಗಿ ನೋಡಿದಾಗ ಅವಳು ಶಾಕ್ ಆಗ್ತಾಳೆ. ಏನಮ್ಮ, ಈ ಹೆಂಗ್ಸನ್ ಎಲ್ಲಾದ್ರೂ ನೋಡಿದ್ಯಾ ಅಂತ ಭದ್ರ ಕೇಳ್ಬೇಕಾದ್ರೆ ನೋಡಿದೀನಿ ಅಂತ ಹೆಂಗ್ಸು ಹೇಳ್ತಾಳೆ. ನೋಡಿದ್ಯಾ? ಎಲ್ ನೋಡಿದ್ಯಾ ಅಂತ ಭದ್ರ ಕೇಳಿದಾಗ ಪೊಲೀಸ್ ಅವರು ಫೋಟೋ ತಗೊಂಡ್ ಬಂದು ಹುಡುಕ್ತಾ ಇದ್ರು, ನಾನ್ ಅವಾಗ್ ನೋಡ್ದೆ ಅಂತ ಆ ಹೆಂಗ್ಸು ಹೇಳ್ತಾಳೆ. ಏನ್ ತಮಾಷೆ ಮಾಡ್ತಿದ್ಯಾ ಅಂತ ಭದ್ರ ಕೇಳ್ಬೇಕಾದ್ರೆ ತಮಾಷೆ ಮಾಡ್ತಿದ್ದಿದ್ದು ನೀನು ಅಂತ ಅಶ್ವಿನಿ ಹೇಳ್ತಾಳೆ. ಅಶ್ವಿನಿನ ನೋಡಿ ಭದ್ರಂಗೆ ಶಾಕ್ ಆಗತ್ತೆ. ಈಗ ಸದ್ಯಕ್ಕೆ ಯಾವ ಕೆಲ್ಸನೂ ಒಪ್ಕೊಂಡೇ ಇಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಯಲ್ಲ, ಅದು ತಮಾಷೆನೇ ಅಲ್ವಾ ಭದ್ರ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ಭದ್ರ ಅಶ್ವಿನಿ ಹತ್ರ ಹೋಗಿ, ನೀವ್ ಹೇಳ್ದಾಗ ನಾನ್ ಯಾವ ಕೆಲ್ಸನೂ ಒಪ್ಕೊಂಡಿರ್ಲಿಲ್ಲ, ಇವಾಗ ತಾನೇ ಒಪ್ಕೊಂಡೆ. ದೇವಿಯಾನಿ ಮೇಡಮ್ ಫೋನ್ ಮಾಡಿ ಅವ್ರ ಮಗಳು ಎಂಗೇಜ್ಮೆಂಟ್ ಮುಗಿಯೋದಕ್ಕಿಂತ ಮುಂಚೆ ಆ ಹೆಂಗ್ಸನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ದೇವಿಯಾನಿ ಮೇಡಮು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಬಿಟ್ರು ಮೇಡಮ್, ಅದಕ್ಕೆ ಒಪ್ಕೊಂಡೆ, ಇಲ್ಲಾಂದ್ರೆ ಒಪ್ಕೋತಾನೆ ಇರ್ಲಿಲ್ಲ ಅಂತ ಭದ್ರ ಹೇಳಿದಾಗ ಅದನ್ನ ಕೇಳಿ ಅಶ್ವಿನಿಗೆ ಶಾಕ್ ಆಗತ್ತೆ. ಏನು, ದೇವಿಯಾನಿ ಮಗಳು ಎಂಗೇಜ್ಮೆಂಟ್ ನಡೀತಿದ್ಯಾ, ಅದು ಇವತ್ತು? ಆದ್ರೆ ನಿನ್ನೆ ತಾನೇ ಅದು ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ ಸಿಕ್ತು, ನೀನ್ ನೋಡಿದ್ರೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಹೇಳ್ತಿದ್ಯಾ ಅಂತ ಅಶ್ವಿನಿ ಕೇಳ್ಬೇಕಾದ್ರೆ ಕ್ಯಾನ್ಸಲ್ ವಿಷಯ ನನಗ್ ಗೊತ್ತಿಲ್ಲ, ಮೋಸ್ಟ್ಲಿ ಮನೆಯವರೆಲ್ಲ ಕುತ್ಕೊಂಡು ಸರಿ ಮಾಡ್ಕೊಂಡಿರ್ಬೋದು. ನನಗೆ ದೇವಿಯಾನಿ ಮೇಡಮ್ ಏನ್ ಹೇಳಿದ್ರ ಅದನ್ ಮಾತ್ರ ಹೇಳ್ತಾ ಇದೀನಿ ಅಷ್ಟೇ ಅಂತ ಭದ್ರ ಹೇಳ್ಬೇಕಾದ್ರೆ ಸರಿ, ನಿನ್ ಕೆಲ್ಸ ಮುಗಿದ್ಮೇಲೆ ನಾನ್ ಬಂದ್ ಮೀಟ್ ಮಾಡು ಅಂತ ಹೇಳಿ ಅಶ್ವಿನಿ ಅರ್ಜೆಂಟ್ ಆಗಿ ಅಲ್ಲಿಂದ ಹೊರಡ್ತಾಳೆ. ಸದ್ಯ ನನ್ ಬಚಾವಾದೆ ಅಂತ ಭದ್ರ ನಿಟ್ಟುಸಿರು ಬಿಡ್ತಿರ್ತಾನೆ. ಅಲ್ಲ, ಕ್ಯಾನ್ಸಲ್ ಆಗಿರೋ ಎಂಗೇಜ್ಮೆಂಟ್ ಮತ್ತೆ ಕಾಂಪ್ರಮೈಸ್ ಆಗೋದಿಕ್ಕೆ ಹೇಗ್ ಸಾಧ್ಯ? ಇಲ್ಲಿ ದುಡ್ಡಂತೂ ಕೆಲ್ಸ ಮಾಡಿರೋದಿಲ್ಲ, ಇದೇನಾದ್ರೂ ದೇವಿಯಾನಿ ಪ್ಲಾನ್ ಆಗಿರ್ಬೋದಾ? ಏನಿರ್ಬೋದು ಅಂತ ಅಶ್ವಿನಿ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸತ್ಯಣ್ಣ ನಚ್ಚಿನ ರೆಡಿ ಮಾಡ್ಕೊಂಡ್ ಬಂದ್ರೆ ಆ ಕಡೆ ಅಪ್ಪು ಅಂಜುನ ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೆ. ಅವ್ರಿಬ್ರು ತುಂಬಾ ಚೆನ್ನಾಗ್ ಕಾಣಿಸ್ತಿದ್ದಾರೆ ಅಂತ ಗಂಡು ಹೆಣ್ಗೆ ನಮ್ಮೆಲ್ರ ದೃಷ್ಟಿನೇ ತಾಕತ್ತೆ ಅಂತ ದೇವ್ಯಾನಿ ಇಬ್ರಿಗೂ ದೃಷ್ಟಿ ತೆಗಿತಾರೆ. ಹಾಗೆ ನಚ್ಚಿ ಮತ್ತೆ ಅಂಜು ಇಬ್ರು ಹಾರನ ಬದಲಾಯಿಸ್ಕೊತಾರೆ. ಅದೇ ಟೈಮ್ಗೆ ಅಶ್ವಿನಿ ಅಲ್ಲಿಗ್ ಬಂದು ಇದನ್ನ ನೋಡಿ ಶಾಕ್ ಆಗ್ತಾಳೆ. ಇಬ್ರು ಉಂಗ್ರನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಇಬ್ರು ಒಬ್ರು ಮುಖ ನೋಡ್ತಿರ್ತಾರೆ. ಯಾಕೆ ಇವ್ರಿಬ್ರು ಈ ರೀತಿ ಕುತ್ಕೊಂಡಿದ್ದಾರೆ ಅಂತ ಮನೆಯವರೆಲ್ರು ನೋಡ್ತಿರ್ತಾರೆ. ಅಶ್ವಿನಿ ಏನಾದ್ರೂ ಈ ಎಂಗೇಜ್ಮೆಂಟ್ ನ ನಿಲ್ಲಿಸ್ತಾಳ ಅಥವಾ
ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಅಂಜು ಏನಾದ್ರು ಎಂಗೇಜ್ಮೆಂಟ್ ನ ನಿಲ್ಲಿಸ್ತಾಳ. ಇದಕ್ಕೂ ಮುಂಚೆ ದೇವಿಯಾನಿ ಅಶ್ವಿನಿನ ನೋಡಿ ಅಶ್ವಿನಿನ ಅಲ್ಲಿಂದ ಕಳಿಸ್ತಾಳ. ದೇವಸ್ಥಾನದಲ್ಲೇ ಕೆಲ್ಸ ಮಾಡ್ಕೊಂಡಿರೋ ಶಾರದಾ ಇವ್ರೆಲ್ರೂ ಕಣ್ಮುಂದೆ ಬರ್ತಾಳ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.